एक दिन आएगा कि हिंदुस्तान में पिछड़े छोटे थे, मेरा नाम शहबाज शरीफ नहीं है। ಭಯೋತ್ಪಾದಕರ ಪೋಷಣೆ, ಉಗ್ರ ಸಂಘಟನೆಗಳಿಗೆ ಪ್ರಚೋದನೆ, ಅಸಮರ್ಥ ನಾಯಕತ್ವ, ಮಿಲಿಟರಿ ಉಪಟಳದಿಂದ ಪಾಕಿಸ್ತಾನವು ಆರ್ಥಿಕವಾಗಿ ರಾಜಕೀಯವಾಗಿ ದಿವಾಳಿಯಾಗಿದೆ. ಜಾಗತಿಕ ಸಂಸ್ಥೆಗಳ ಎದುರು ಸಾಲಕ್ಕಾಗಿ ಭಿಕ್ಷಾಪಾತ್ರೆ ಹಿಡಿದು ನಿಂತಿದೆ. ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟರೂ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಭಾರತವನ್ನ ಅಭಿವೃದ್ಧಿಯಲ್ಲಿ ಹಿಂದಿಕ್ತೇವೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಶೆಹಬಾಜ್ ಶರೀಫ್ ಅವರು ಇಂತಹ ಅತ್ಯುತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿಯನ್ನ ಸುಧಾರಿಸಲು ನಾವು ಹಗಲು ರಾತ್ರಿ ದುಡಿಯೋಣ. ದೇವರು ನಮ್ಮ ಜೊತೆಗೆ ಇದ್ದಾನೆ. ಅಭಿವೃದ್ಧಿಯಲ್ಲಿ ನಾವು ಖಂಡಿತವಾಗಿಯೂ ಭಾರತವನ್ನ ಮಣಿಸುತ್ತೇವೆ. ಇಲ್ಲದಿದ್ದರೆ ನನ್ನ ಹೆಸರೇ ಶೆಹಬಾಜ್ ಶರೀಫ್ ಅಲ್ಲ ಎಂದು ಹೇಳಿದ್ದಾರೆ. ಇವರ ಹೇಳಿಕೆಯ ವಿಡಿಯೋ ಇದೀಗ ಭಾರೀ ವೈರಲ್ ಆಗಿದೆ. ಶೆಹಬಾಜ್ ಶರೀಫ್ ಅವರ ಅತ್ಯುತ್ಸಾಹದ ವಿಡಿಯೋ ಭಾರೀ ವೈರಲ್ ಆಗುತ್ತಲೇ ಭಾರತೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಂದು ಪಂದ್ಯವನ್ನ ಗೆಲ್ಲಲು ಆಗದವರು, ಜಗತ್ತಿನ ಸಂಸ್ಥೆಗಳ ಎದುರು ಭಿಕ್ಷಾಪಾತ್ರೆ ಹಿಡಿದು ನಿಂತವರು ಭಾರತವನ್ನ ಅಭಿವೃದ್ಧಿಯಲ್ಲಿ ಸೋಲಿಸುತ್ತಾರಂತೆ ಎಂದು ತಿರುಗೇಟು ನೀಡಿದ್ದಾರೆ. ಪಾಕಿಸ್ತಾನವು ಸಾಲದಿಂದ ಬಳಲ್ತಾ ಇದೆ. ಹಣದುಬ್ಬರ ಏರಿಕೆಯಾಗಿ ಜನ ಅಗತ್ಯ ವಸ್ತುಗಳನ್ನು ಖರೀದಿಸಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ. ವಿದೇಶಿ ವಿನಿಮಯ ಮೀಸಲು ಕುಸಿದಿದೆ. ಇಂತಹ ಪರಿಸ್ಥಿತಿಯಲ್ಲೂ ಶೆಹಬಾಜ್ ಶರೀಫ್ ಅವರು ನೀಡಿದಂತಹ ಹೇಳಿಕೆಯು ನಗೆಪಾಟಲಿಗೆ ಈಡಾಗಿದೆ.